ಪ್ರಮುಖ ಪ್ರಕಟಣೆ ಒಂದು ಬಹುಶಃ ನಾವು ಅಭಿನಂದನೆ ಸಲ್ಲಿಸುವಂಥದ್ದು. ನಾವು ಬೆಳಿಗ್ಗೆ ಚರ್ಚೆ ಮಾಡಿದಾಗೆ ಭಾರತ ಕ್ರಿಕೆಟ್ ತಂಡವು 11 ವರ್ಷಗಳ ನಂತರ ಇತ್ತೀಚೆಗೆ ನಡೆದ ICC T20 ಕ್ರಿಕೆಟ್ ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ಗೆಲ್ಲುವ ಮೂಲಕ ICC T20 ಕ್ರಿಕೆಟ್ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ. ಕರ್ನಾಟಕದ ಹೆಮ್ಮೆ ಪುತ್ರ, ಕ್ರಿಕೆಟ್ ಲೋಕದ ಗೋಡೆ ಎಂದೇ ಪ್ರಖ್ಯಾತ ಪಡೆದಿದ್ದ ಶ್ರೀ ರಾಹುಲ್ ದ್ರಾವಿಡ್ ಅವರ ಸಾರಥ್ಯದಲ್ಲಿ ಭಾರತವು ಈ ಐತಿಹಾಸಿಕ ಸಾಧನೆ ಮಾಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇತಿಹಾಸದಲ್ಲಿ ಇಂಥ ಅಪೂರ್ವ ಸಾಧನೆ ಮಾಡಿರುವ ಶ್ರೀ ರೋಹಿತ್ ಶರ್ಮಾ ಅವರ ನೇತೃತ್ವದ ಭಾರತ ಕ್ರಿಕೆಟ್ ತಂಡಕ್ಕೆ ಹಾಗೂ ಕೋಚ್ ಆಗಿ ಕಾರ್ಯನಿರ್ವಹಿಸಿದ ಶ್ರೀ ರಾಹುಲ್ ದ್ರಾವಿಡ್ ಅವರಿಗೆ ಈ ಸದನವು ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಸರ್ವ ಜನರ ಅಭಿನಂದನೆ ಮತ್ತು ಶುಭಾಶಯ ಇವತ್ತು ಸಲ್ಲಿಸ್ತೇವೆ. ಎರಡನೇ ಪ್ರಕಟಣೆ, ದಿನಾಂಕ 15/7/2024 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಗಂಡ ತೀರ್ಮಾನಿಸಲಾಗಿದೆ. ಸರ್ಕಾರದ ಸ್ವೀಕರಿಸಲಾಗುವ ವಿಧೇಯಕಗಳನ್ನು ಮಂಡಿಸಿ ಅಂಗೀಕರಿಸುವುದು, ಮುಂದಿನ ವರ್ಷದಿಂದ ಮಾರ್ಚ್ ತಿಂಗಳಿನಲ್ಲಿ ಅವಯವ ಮಂಡಿಸಿ ಲೇಖಾನುದಾನ ಮಾತ್ರ ಪಡೆಯಲು ಹಾಗೂ ಜುಲೈ ತಿಂಗಳಿನಲ್ಲಿ ಇಲಾಖಾವಾರ ಅನುದಾನ ಬೇಡಿಕೆಗಳ ಮೇಲೆ ಚರ್ಚೆ ನಡೆಸುವುದು. 2 ದಿನಗಳ ಕಾಲ ಮಾನ್ಯ ಶಾಸಕರ ಕ್ರೀಡೆ ಮತ್ತು ಸಂಸ್ಕೃತಿ ಕಾರ್ಯಕಲಾಪವನ್ನು ಒಳಗೊಂಡಂತೆ ಶಾಸಕ ದಿನಾಚರಣೆ ನಡೆಸಲು ತೀರ್ಮಾನಿಸಿದ್ದು, ಮಾನ್ಯ ಸದಸ್ಯರೆಲ್ಲರೂ ತಾವು ಆಸಕ್ತಿ ಹೊಂದಿರುವ ಕ್ರೀಡೆ ಮತ್ತು ಸಂಸ್ಕೃತಿ ಚಟುವಟಿಕೆಗಳ ವಿವರಗಳನ್ನು ಶೀಘ್ರ ಒದಗಿಸುವುದು. ನಾವೀಗ ನಿಮಗೆಲ್ಲರಿಗೂ ಕೂಡ ಫಾರ್ಮ್ ಕೊಟ್ಟಿದ್ದೇವೆ, ನಿಮ್ಗೆ ಯಾವುದೇ ಆಸಕ್ತಿ ಇದೆ ಅಂತೇಳಿ. ದಯವಿಟ್ಟು ತಾವೆಲ್ಲ ಶಾಸಕರು ಇದರ ಬಗ್ಗೆ ಆಸಕ್ತಿ ವಹಿಸಿ ತಮ್ಮಲ್ಲಿರುವಂತಹ ಎಲ್ಲ ಪ್ರತಿಭೆ ಮತ್ತು ಆ ಸ್ಪೋರ್ಟ್ಸ್ಗೆ ಆಸಕ್ತಿಯ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ ಅದನ್ನು ವಿಂಗಡಿಸಿ ನಮಗೆ ಸ್ಪರ್ಧಾತ್ಮಕ ಮಾಡಲಿಕ್ಕೆ ಭಾಳ ಸುಲಭವಾಗ್ತದೆ. ತಾವೆಲ್ಲರೂ ಕೂಡ ಆದಷ್ಟು ಬೇಗನೆ ಆ ಒಂದು ಫಾರ್ಮನ್ನು ಫಿಲ್ ಮಾಡಿ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕೆ ಸದನದ ಸಹಮತಿ ಇದೆ ಎಂದು ಭಾವಿಸಲಾಗಿದೆ. ಸುನೀಲ್. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿಕೊಡ್ಲಿಕ್ಕೆ ಶೂನ್ಯ ವೇಳೆ ಆದ್ಮೇಲೆ ನಿಲುವಳಿ ಮಂಡಿಸಿ. ಈಗ ಪ್ರತಿಪಕ್ಷ ನಾಯಕರೇ, ತಾವೀಗ ನಿಲುವಳಿ ಸೂಚನೆ ಮಂಡಿಸಿದ್ದೀರಿ ಅಲ್ಲ, ಪ್ರಸ್ತಾವ ನಮಗೆ ಕೊಟ್ಟಿದ್ದೀರಿ. ಅದು ಈಗ ನಿಮ್ಗೆ ಗೊತ್ತಿದೆ ಈ ವಿಚಾರವು ಇವತ್ತು ನಿಲುವಳಿ ಸೂಚನೆ ಬರುವುದಿಲ್ಲ. ನಮ್ಗೆ ಇದು ಆಯ್ತು, ಮಾತಾಡಲಿಕ್ಕೆ ಅವಕಾಶ ಕೊಡಿ. ನಮ್ಮಲ್ಲಿ ತನಿಖೆ ನಡೆಸೋ ಸಂದರ್ಭದಲ್ಲಿ ಅಶೋಕ್ ಪುನರನ್ನ ಶೈಲ್ ಕೂತ್ಕೊಳ್ಳಿ, ಅವರೇ ಪುನರ್ ಕೂತ್ಕೊಳ್ಳಿ. ತಾವಿತ್ತು ನಮ್ಮ ಪ್ರಸ್ತಾವನೆ ಸಲ್ಲಿಸಿದ್ದೀರಿ. ಈಗ ಬೇರೆ ಕಡೆ ತನಿಖೆ, ಬೇರೆ ರೀತಿಯ ತನಿಖೆ ನಡೀತಿರುವಾಗ ಬಹುಶಃ ಇದನ್ನು ಮಾಡಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ಇದು ತನಿಖೆ ನಿಮಗೆ ಅಗತ್ಯ ಇದೆ. ಈಗ ನಾವು ಹೇಳಿದ್ದೇವೆ, ತನಿಖೆಗೇನು ಕೂಡ ಬಾಧಕ ಆಗದ ರೀತಿಯಲ್ಲಿ ನಡೆಯುವಂಥ ತನಿಖೆ ತೊಂದರೆ SIT ಮತ್ತು ED CBI ತನಿಖೆ ನಡೀತಾ ಇದೆ, ಅದಕ್ಕೇನು ತೊಂದರೆ ಆಗದ ರೀತಿಯಲ್ಲಿ ಬಹುಶಃ ತಾವು ಈಗಾಗಲೇ ಅದನ್ನು ಚರ್ಚೆ ನಾನು ನಿಲುವಳಿ ಅಲ್ಲ 69ನಲ್ಲಿ ನಾನು ಈಗಲೇ ಚರ್ಚೆ ಕೊಡ್ತೇನೆ, ತಾವು ಮುಂದುವರಿಸಿ. ನಾಳೆ ಸರ್ಕಾರ ಉತ್ತರ ಕೊಡ್ತದೆ, ಆಮೇಲೆ ಕನ್ವರ್ಟ್ ಮಾಡಿ. ಈಗಲೇ ಎಂತಕ್ಕೆ ಆಗ ಈಗ ಅಂತೇಳಿ ಮಾತಾಡಿದ್ರೆ ಆಯ್ತಲ್ಲ. ನಿಮಗೆ ಯಾರು ದೋಸೆ ಹಾಕಿದ್ರೆ ಏನು, ದೋಸೆ ತಿಂದ್ರೆ ಆಯ್ತಲ್ಲ. ಆಯ್ತು, ಈಗ ಮಾತಾಡಿ. ಎಂತಕ್ಕೆ ಚರ್ಚೆ ಆದ್ರೆ ಆಯ್ತಲ್ಲ. 69ನಲ್ಲಿ ಮುಂದುವರಿಸಿ. ಇವತ್ತು ಚರ್ಚೆ ನಡೀಬೇಕು, ನಾಳೆ ಸರ್ಕಾರ ಉತ್ತರ ಕೊಡಬೇಕು. ನಮ್ಗೆ ಬೇರೆ ಬಿಲ್ಲೆಲ್ಲ ನಾಳೆ ತಗೊಳ್ಳಿಕ್ಕಿದೆ. ಅಲ್ಲ ಅಧ್ಯಕ್ಷರೇ, ನೀವು ಸರ್ಕಾರದ ಅಭಿಪ್ರಾಯ ಕೇಳಲ್ದನೆ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನ ಕನ್ವರ್ಟ್ ಮಾಡಿ ಒಂದು ಸೆಕೆಂಡ್ ಕನ್ವರ್ಟ್ ಮಾಡಿ ಅವ್ರಿಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರಿ. ಸಮಯ ನಿಗದಿ ಮಾಡಿರಿ. ನಾ ಇಲ್ಲೇ ಇದ್ದೆ ಅವಾಗ ಅವ್ರು ಮಾತಾಡೋದು. ಸಮಯ ನಿಗದಿ ಮಾಡಿರಿ, ಆಮೇಲೆ ಮತ್ತು ಸರ್ಕಾರ ಅದಕ್ಕೇನು ಉತ್ತರ ಹೇಳಬೇಕು ಅದಕ್ಕೂ ಅವಕಾಶ ಕೊಡಿ. ಸಭಾಧ್ಯಕ್ಷರು, ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ ಇದ್ರ ಬಗ್ಗೆ ಬಗ್ಗೆ ವಿಸ್ತೃತವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಸಮಯ ನಿಗದಿ ಅಂತ ಈಗ ನಾಯಕರಿಗೆ ಅವಕಾಶ ಕೊಡಿ ಮಾತಾಡಿ. ನಾನು ಆಳ್ದ ಬಗ್ಗೆ ಎಲ್ಲ ಸದಸ್ಯರಲ್ಲಿ ಇಷ್ಟೇ, ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಅಂತೂ ಇಂತೂ ಅವಕಾಶ ಕೊಟ್ಟಿದ್ದೀರಾ. ಅಲ್ಲ, ಕೊಡುದು ಹೇಳಿದ್ದೇವಲ್ಲ. ಅಲ್ಲಿ ಕೊಟ್ಟಿರಲಿಲ್ಲ, ರೂಮಲ್ಲಿದ್ದಾಗ ಕೊಟ್ಟಿರಲಿಲ್ಲ. ಯಾಕೆಂದರೆ ಕಳೆದ ಒಂದು ತಿಂಗಳಿಂದನೂ ಕೂಡ
ರಾಜ್ಯದ ಯಾವುದೇ ಪತ್ರಿಕೆ ತೆಗಿಲಿ, ಯಾವುದೇ ಚಾನಲ್ ತೆಗಿಲಿ, ಈ 187 ಕೋಟಿ ದಲಿತರ ಹಣದ ಲೂಟಿ ಬಗ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇದೆ. ಜನಕ್ಕೆ ಏನಪ್ಪ ನಮ್ಮ ಹಣ ಇದು ದಲಿತರ ಹಣ ಇಲ್ಲಿ ಈ ರೀತಿ ಆಗೋಯ್ತಲ್ಲ ಅನ್ನೋ ಒಂದು ನೋವು, ಇದಕ್ಕೆ ಪರಿಹಾರ ಸಿಗಬೇಕು ಅನ್ನೋದು ಕೂಡ ಎಲ್ಲ ದಲಿತ ಜನಾಂಗದ ನಾಗರಿಕರೇನಿದ್ದಾರೆ ಅವರ ಭಾವನೆ. ಅದಕ್ಕೋಸ್ಕರ ನಾನು ಪ್ರಸ್ತಾವನೆಯನ್ನು ನಾನು ಕೇಳಿದ್ದು. ತಾವು ಅನುಮತಿ ಕೊಟ್ಟಿದ್ದೀರಾ? ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಲ್ಲಿ ಪ್ರಸ್ತಾವಿಸ್ತಿರೋ ವಿಚಾರ ಅತಿ ಗಂಭೀರ ಮತ್ತು ಮಹತ್ವ. ಕರ್ನಾಟಕದ ಇತಿಹಾಸದಲ್ಲಿ ತಾವು 5 ಬಾರಿ ಶಾಸಕರಾಗಿದ್ದೀರಾ ಅನ್ಸುತ್ತೆ. 5 ಬಾರಿ ಅಲ್ವಾ? 5 ಬಾರಿ. ನಾನು 7 ಬಾರಿ ಶಾಸಕರಾಗಿದ್ದೆ. ಇಲ್ಲಿ ಬಹಳಷ್ಟು ಜನ ಇದ್ದಾರೆ, 9, 8. ರಾಯರೆಡ್ಡಿ ಅವರು ಇನ್ನೂ ಪಾರ್ಲಿಮೆಂಟು ಇಲ್ಲೆಲ್ಲ ಸುತ್ಕೊಂಡ್ಬಂದಿದ್ದಾರೆ. ನಾನು ನೋಡ್ದಂಗೆ, ಇಷ್ಟು ಸದನದಲ್ಲಿ ನೋಡ್ದಂಗೆ, ಈ ಥರ 187 ಕೋಟಿ ದಲಿತರ ಹಣವನ್ನು ಲೂಟಿ ಹೊಡೆದು ಬೇರೆ ರಾಜ್ಯಗಳಿಗೆ ಕಳಿಸಿರುವಂಥ ಇತಿಹಾಸದ ಯಾವುದೇ ವಿಧಾನಸಭಾ ಅಧಿವೇಶನದಲ್ಲಿ ನೀವು ಯಾವುದೇ ರೆಕಾರ್ಡ್ಗಳನ್ನು ತೆಗೀರಿ, ಇಲ್ಲ. ಹಗರಣಗಳಾಗಿದೆ. ಹಗರಣ ಹಂಗೆ ಆಡಳಿತ ಪಕ್ಷದವ್ರು ಹೇಳ್ತಾರೆ ಹಗರಣಗಳಾಗಿಲ್ಲ. ಆಗಿದೆ. ಹಗರಣ ಆಗಿಲ್ಲ ಅಂತ ನಾನು ಹೇಳಲ್ಲ. ಸಾವಿರಾರು ಹಗರಣಗಳಾಗಿದೆ. ಯಾವುದೋ ಒಂದು ಕಾಮಗಾರಿಯಲ್ಲಿ 2% ಹೊಡೆದಿದ್ದಾರೆ, 3% ಹೊಡೆದಿದ್ದಾರೆ, 10% ಹೊಡೆದಿದ್ದಾರೆ. ಈ ಥರದ ಹಗರಣಗಳು ನಾವು ಚರ್ಚೆ ಮಾಡಿದ್ದೀರಿ. ಕಟ್ ಅಂತೇಳಿ 100ಕ್ಕೆ 100% ಹೊಡೆದಂಥ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೆ, ಕಪ್ಪು ಚುಕ್ಕೆ. ಈ ಥರದ ಘಟನೆ ನಿಜಕ್ಕೂ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು. ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟು ನೋಡಿದ್ದೀನಿ, ಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ಗಳು ಭಾಳ ಜೋರಾಗಿ ಮಾಡಿದ್ರು. ಆದರೆ ಇಡೀ ರಾಜ್ಯ ಒಂದು ರೀತಿ ಆ ದಲಿತ ಸಮುದಾಯ ಬೆಚ್ಚಿ ಬೀಳೋ ಅಂಥದ್ದಿದ್ರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದ್ರು ಅನ್ನಂಗೆ ಆಗ್ಬಿಟ್ಟಿದೆ. ಯಾವ MD ಸರ್ಕಾರ ನೇಮಕ ಮಾಡಿ ನೀನು ಒಳ್ಳೇನಪ್ಪ, ಆ ಜನಾಂಗಕ್ಕೆ ಏನಾದರೂ ಒಳ್ಳೇದು ಮಾಡು ಅಂಥೇಳಿ ನಾಮಿನೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಅವನಿಗೆ ಅಧಿಕಾರ ಕೊಟ್ಟು ಸರ್ಕಾರ, ಮುಖ್ಯಮಂತ್ರಿಗಳು, ಇಲಾಖಾ ಸಚಿವರು ಕೊಟ್ಟು ಕಳಿಸ್ತಾರೆ. ಈ ರೀತಿ ದಲಿತರ ಹಣವನ್ನು ಲೂಟಿ ಮಾಡಿ ಇದೊಂಥರ ಅಲ್ಕಾ ಕೆಲಸ. ಅಂದರೆ ಯಾರು ಆ ಸಂದರ್ಭ ನೋಡಿ, ಆ ಸಂದರ್ಭವನ್ನು ದುರುಪಯೋಗ ಮಾಡ್ಕೊಂಡು, ಚುನಾವಣೆ ಸಂದರ್ಭವನ್ನು ದುರುಪಯೋಗ ಮಾಡ್ಕೊಂಡು ಆ ಟೈಮಲ್ಲಿ ಈ ಗೋಲ್ಮಾಲ್ ಮಾಡಿರೋವಂಥದ್ದು. ಅದರ ಜೊತೆಗೆ ಸತ್ತಿರೋರು ಯಾರು ಅಧ್ಯಕ್ಷರ? ಸತ್ತಿರೋನು ದಲಿತ. ನಾನು ಅವ್ರ ಮನೆಗೆ ಹೋಗಿದ್ದೆ. ನಾನು ಸತ್ತಿರೋನು ದಲಿತ, ಲೂಟಿ ಹೊಡೆದಿರೋದು ದಲಿತ. ಸರ್ಕಾರ ನಾವು ದಲಿತರ ಚಾಂಪಿಯನ್ 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 ಅಂತ ಹೇಳ್ತಾರೆ. ನಾವು ದಲಿತರ ರಕ್ಷಣೆಗೋಸ್ಕರ ಇರುವಂಥವ್ರು. ನಾವು ಎಲ್ಲಿ 187 ಕೋಟಿ ಟಕ್ ಅಂತ ಟ್ರಾನ್ಸ್ಫರ್ ಆಯ್ತಲ್ಲ, ಅವಾಗ ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡು